ನೋಡ್ತಾ ಬಂದಿದ್ದೇವಲ್ಲ, ಜನರಿಗೆ ದೇ ಆರ್ ನಾಟ್ ಹ್ಯಾಪಿ. ಈಗೇನು ನಡೆಸ್ತಾ ಇದ್ದಾರಲ್ಲ ಇವರು ರಾಜಕಾರಣಿ ಜನ, ದೇ ಆರ್ ನಾಟ್ ಸ್ಯಾಟಿಸ್ಫೈಡ್. ಪಬ್ಲಿಕ್ ಇಸ್ ನಾಟ್ ಸ್ಯಾಟಿಸ್ಫೈಡ್. ಮೇನ್ ನಿಮ್ಗೆ ಹೇಳಬೇಕಾದ್ರೆ ಈಗ ದಾಂಡಲ್ಲಿ ಕರ್ನಾಟಕ ಒಳಗೆ ಬಿಗ್ಗೆಸ್ಟ್ ಇಂಡಸ್ಟ್ರಿ ಪ್ಲೇಸ್ ಇತ್ತು. ಆದರೆ ಈಗ ಎಲ್ಲ ಫ್ಯಾಕ್ಟ್ರಿಗಳು ಲಾಕೌಟ್ ಆಗಿ ಜನ ಇಷ್ಟು ತೊಂದರೆ ಒಳಗೆ ಬಿದ್ದಿದ್ದಾರೆ. ದಾಂಡಲ್ಲಿ ಬಿಟ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ ದುಡಿಲಿಕ್ಕೆ. ಇದೇ ದಾಂಡಲಿನ ಸಮಸ್ಯೆ ಐತೆ ಸರ್. ಸರ್, ಈಗ MP ಕ್ಯಾಂಡಿಡೇಟ್ಗಾಗಿ ಕಾಂಗ್ರೆಸ್ ಕಡೆಯಿಂದ ನಿಂಬಾಳ್ಕರ್ ಅಂತಿದ್ದಾರೆ, ಅಂಜಲಿ ನಿಂಬಾಳ್ಕರ್. ಹೌದು, ಕ್ಯಾಂಡಿಡೇಟ್ ಇಸ್ ಗುಡ್ ಇದೆ, ಆದರೆ ವೋಟರ್ಸ್ ಮೇಲೆ ಡಿಪೆಂಡ್ ಇದೆ. ವೋಟರ್ಸ್ ಯಾವ ನಂಬರ್ ವೋಟಿಂಗ್ ಮಾಡ್ತಾರಂತೆ. ನಾನು ನಮ್ದು ಓನ್ ಒಪಿನಿಯನ್ ಹೇಳ್ಬೋದು, ಪಬ್ಲಿಕ್ ಒಪಿನಿಯನ್ ಹೇಳಲಿಕ್ಕೆ ಆಗಲ್ಲ. ನನ್ನ ಒಪಿನಿಯನ್ ಏನಿದೆ ಅಂದರೆ ನಾವು ನೋಡ್ತೇವೆ ಸರ್ಗೆ ಅದು, ಯಾಕಂದರೆ ಇದು ಹೇಳೋದಂಥ ಮಾತಿಲ್ಲ. ಕ್ಯಾಂಡಿಡೇಟ್ ಒಳ್ಳೆ ಇದ್ದಾರೆ, ನೋಡಿ ನಾವು ಲಾಸ್ಟ್ ಡಿಸಿಷನ್ ತೊಗೊಳ್ತಾ ಇದ್ದೇನೆ. ಯಾಕೆಂದ್ರೆ ನೀವು 6 ವರ್ಷ ನೋಡಿದ್ದೀರಾ ಆಲ್ರೆಡಿ. ಈಗ ನಾನು ನಂದು ಏಜ್ ಪ್ರಕಾರ ನಾನು 69. ಹೌದು, ಎಷ್ಟೋ ಚುನಾವಣೆ MP MLA ಎಲೆಕ್ಷನ್ ನೋಡ್ತಾ ಬಂದಿದ್ದೇನೆ, ಅದು ರಿಸಲ್ಟು ನೋಡ್ತಾ ಬಂದಿದ್ದೇನೆ. ನಾವು ದುಡುವ ಮಟ್ಟ ನಮ್ಮನ್ನು ಮನೆ ನಡೆದಿಲ್ಲ. ಇವ್ರು ಆಚರಣೆ ಮೇಲೆ ಡಿಪೆಂಡ್ ಇದ್ದರೆ ಏನೂ ಉಪಯೋಗಿಲ್ಲ. ಯಾಕಂದರೆ ಇದ್ದಿದ್ದು ನಾನು ಹೇಳ್ತಾ ಇದ್ದೇನೆ. ಹೌದು, ಬದಲಾವಣೆ ಬಯಸ್ಬೇಕಂದ್ರೆ ಯಾರು ಬರ್ಬೇಕು ಸರ್ ಈ ಭಾಗದಲ್ಲಿ? ಈಗ ಒಂದು ಬದಲಾವಣೆ ಅಂದ್ರೆ ಆಗಲೇಬೇಕೆ. ಅಲ್ಲಲ್ಲ, ಅದೇ ಸಲ ನಾ ಏನು ಹೇಳ್ತಾ ಇದ್ದೇನೆ, ನೋಡು ನಾವು ಸಿಚುವೇಶನ್ ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಅರ್ಥ ಅಷ್ಟೇ.